ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 2. ಆದಿಶೇಷನು ಧರ್ಮಪುತ್ರನಿಗೆ ಹೇಳಿದುದು. ಧರ್ಮನಂದನನ ಚರಿತ್ರೆ, ಕ್ಷವನರ ಹತ್ತಿರ ಧರ್ಮನಂದನನ ವಿದ್ಯಾಭ್ಯಾಸ, ಗುರು ಶುಶ್ರೂಷೆ, ಧರ್ಮನಂದನನು ಸಮಿದೆಗಳಿಗಾಗಿ ಅರಣ್ಯಗಳನ್ನು ತಿರುಗುವುದು, ಅಂಗೀರಸನ ಆರ್ತನಾದ, ಧರ್ಮನಂದನನು ಅವನನ್ನು ಬಿಡಿಸಿ ತಾನು ಬಂದಿಯಾಗುವುದು, ಮಗಧರಾಜನ ಮೃಗಯಾವಿಹಾರ. ಓ ವೈಶ್ಯೋತ್ತಮರೇ, ಪೂರ್ವದಲ್ಲಿ ಆದಿಶೇಷನಿಂದ ಬುದ್ಧಿಕುಶಲನಾದ ಧರ್ಮಪುತ್ರನಿಗೆ ಈ ಕಥೆಯು ಹೇಳಲ್ಪಟ್ಟಿತು. ಎಲ್ಲ ದೇವತೆಗಳು ಕೇಳುತ್ತಿರುವಾಗ ಪರಮ ಪಾವನನಾದ ಈ ಕಥೆಯನ್ನು ನಾರದರು ಕೇಳಿ ಏಕಾಂತದಲ್ಲಿ ನನಗೆ ಹೇಳಿದರು. ನಾನು ಇದುವರೆಗೆ ನಿಮ್ಮ ಹಿತಕ್ಕಾಗಿ ಅದನ್ನು ರಹಸ್ಯವಾಗಿಟ್ಟಿದ್ದೇನೆ. ಆರ್ಯಾವರ್ತವೆಂದು ಹೆಸರಾದ ಪುಣ್ಯ ದೇಶದಲ್ಲಿ ಪುಷ್ಪವನಗಳಿಂದೊಡಗೂಡಿದ ನರ್ಮದಾ ಜಲದಿಂದ ನೇಮಿಸಲ್ಪಟ್ಟು ಬ್ರಹ್ಮ, ಕ್ಷತ್ರಿಯ, ವೈಶ್ಯರಿಂದ ಕೂಡಿದ ಸಕಲ ರತ್ನಭರಿತವಾದ ಪ್ರತಿಷ್ಠಾನ ನಗರವಿತ್ತು. ಆ ನಗರದಲ್ಲಿ ಧರ್ಮನೆಂಬ ವೈಶ್ಯೋತ್ತಮರೊಬ್ಬರಿದ್ದರು. ಜ್ಞಾನಿಯೂ, ಸತ್ಯಸಂಧನೂ, ಗುಣವಂತನೂ, ಸದಾಚಾರಿಯೂ, ದಾನ ಧರ್ಮಾದಿಗಳಲ್ಲಿ ಆಸಕ್ತಿಯುಳ್ಳವರೂ, ಬ್ರಾಹ್ಮಣ ಶುಶ್ರೂಷೆಯಲ್ಲಿ ಪ್ರೀತಿಯುಳ್ಳವರೂ, ಕೊಡುಗೈ ದಾನಿಯೂ, ಅತಿಥೇಯನೂ ಆದ ಆ ಧರ್ಮಶ್ರೇಷ್ಠಿಯು ಸಂತಾನವಿಲ್ಲದ ದೋಷದಿಂದ ದುಃಖಿಯಾಗಿದ್ದನು. ಒಂದು ಸಮಯದಲ್ಲಿ ಆತನು ಯಮುನಾ ನದಿಯ ತೀರಕ್ಕೆ ಹೋಗಿ ಭೂಮಿಂಜಯನೆಂಬ ಬ್ರಾಹ್ಮಣನನ್ನು ನೋಡಿ ಅರ್ಘ್ಯಪಾದಗಳಿಂದ ಪೂಜಿಸಿ ಸಂತಾನವನ್ನೀಯುವ ವಿಷ್ಣು ಪ್ರೀತಿಕರವಾದ ಒಂದು ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು. ಆಗ ಭೂಮಿಂಜಯನು ಜಗದ್ಗುರುವಾದ ಲಕ್ಷ್ಮೀಪತಿಯಾದ ಕೃಷ್ಣದೇವರನ್ನು ಪೂಜಿಸಿ ಪತ್ನಿಯೊಂದಿಗೆ ಹವಿಸ್ಸನ್ನು ಭಕ್ಷಿಸು, ಕಾರ್ತೀಕ ತ್ರಯೋದಶಿಯಂದು ವಿಷ್ಣು ಪೂಜೆಯನ್ನು ಪ್ರಾರಂಭ ಮಾಡು ಎಂದು ಹೇಳಿ ಅಂತರ್ಧಾನರಾದರು. ಅನಂತರ ಧರ್ಮಶೆಟ್ಟಿ ವಿಷ್ಣು ಪೂಜೆಯನ್ನು ಅತಿ ನಿಷ್ಠೆಯಿಂದ ಮಾಡಿದನು. 1 ವರ್ಷದೊಳಗೆ ದೇವಾಧ್ಯಕ್ಷನಾದ ಚತುರ್ಭುಜನಾದ ಮಹಾವಿಷ್ಣುವು ಆತನಿಗೆ ಪ್ರತ್ಯಕ್ಷನಾದನು. ಧರ್ಮಶೆಟ್ಟಿಯು ವಿಷ್ಣುವನ್ನು ಸ್ತೋತ್ರಗಳಿಂದ ಅರ್ಚಿಸಿದನು. ಶ್ರೀ ವಿಷ್ಣುವು ಧರ್ಮಶೆಟ್ಟಿಗೆ ಧರ್ಮರಕ್ಷಕನಾದ ಮಗನೊಬ್ಬನು ಹುಟ್ಟುವನೆಂದು ಸುವಾರ್ತೆಯನ್ನು ಹೇಳಿ ಅಂತರ್ಧಾನನಾದನು. ಧರ್ಮಶ್ರೇಷ್ಠಿಯು ಅನಂತರ ಸುಖಿಯಾದನು. 1 ವರುಷ ತುಂಬುವುದರೊಳಗಾಗಿ ಧರ್ಮಶ್ರೇಷ್ಠಿಗೆ ಪುತ್ರ ಸಂತಾನವಾಯಿತು. 11ನೇ ದಿವಸ ನಾಮಕರಣ ಕಾರ್ಯವನ್ನು ಮಾಡುತ್ತಿರುವಾಗ ಈ ಶಿಶುವಿಗೆ ಧರ್ಮನಂದನನೆಂದು ಹೆಸರಿಡಬೇಕೆಂದು ಆಕಾಶವಾಣಿಯಾಯಿತು. ಹುಣ್ಣಿಮೆಯ ಚಂದ್ರನಂತೆ ಧರ್ಮನಂದನನು ಅಭಿವೃದ್ಧಿ ಹೊಂದಿದನು. 12ನೇ ವಯಸ್ಸಿನಲ್ಲಿ ಉಪನಯನ ಮಾಡಿದರು. ತರುವಾಯ 12 ವರ್ಷಗಳವರೆಗೆ ಚ್ಯವನ ಮಹರ್ಷಿಗಳ ಹತ್ತಿರ ವೇದಾಭ್ಯಾಸವನ್ನು ಮಾಡಿಸಿದರು. ವೇದಾಭ್ಯಾಸ ಮಾಡುತ್ತಿರುವ ಕಾಲದಲ್ಲಿ ಒಂದು ಸಾರಿ ಧರ್ಮನಂದನನು ಸಮಿದೆಗಳನ್ನು ತರುವುದಕ್ಕಾಗಿ ಅರಣ್ಯಕ್ಕೆ ಹೋದಾಗ ದುಃಖಕರವಾದ ಭೀಭತ್ಸ ಧ್ವನಿಯೊಂದನ್ನು ಕೇಳಿ ಅದರ ಹತ್ತಿರ ಓಡಿದನು. ಓ ಕಿರಾತ, ನಾನು ಅಂಗೀರಸನೆಂಬ ಬ್ರಾಹ್ಮಣನು. ತೀರ್ಥಸೇವಾ ತತ್ಪರನಾದ ನನ್ನನ್ನು ಬಾಧಿಸಬೇಡ ಎಂಬ ಮಾತು ಕೇಳಿಸಿತು. ಕೂಡಲೇ ಧರ್ಮರಕ್ಷಣೆಗಾಗಿ ಆ ಧ್ವನಿ ಬಂದೆಡೆಗೆ ಓಡುತ್ತಾ ಬ್ರಾಹ್ಮಣನನ್ನು ಕಟ್ಟಿಹಾಕಿ ನಿಂತುಕೊಂಡ ಕಿರಾತನನ್ನು ಧರ್ಮನಂದನನು ಕಂಡನು. ಆಗ ಧರ್ಮನಂದನನು, ಓ ಪಾಪಿ, ಮೂರ್ಖ ಹೃದಯನೇ, ವೇದಗಳಲ್ಲಿ ಬ್ರಾಹ್ಮಣರನ್ನು ಶ್ರೇಷ್ಠರೆಂದು ಹೇಳಿದ್ದಾರೆ. ಬ್ರಾಹ್ಮಣರಲ್ಲಿ ವೇದಗಳು ನೆಲೆಸಿವೆ. ವೇದಗಳಲ್ಲಿ ದೇವತೆಗಳು ವಾಸಿಸುತ್ತಾರೆ. ದೇವತೆಗಳು ಲೋಕಗಳನ್ನು ರಕ್ಷಿಸುತ್ತಾರೆ. ಆದ್ದರಿಂದ ದೇವತೆಗಳು ಬ್ರಾಹ್ಮಣರು ಬೇರೆಯಲ್ಲ. ಈಗ ನೀನು ಬುದ್ಧಿವಂತನಾಗಿ ಬ್ರಾಹ್ಮಣನನ್ನು ಪೂಜಿಸು ಎಂದು ಹೇಳಿದನು. ಆ ಮಾತನ್ನು ಕೇಳಿ ಕೋಪಿಷ್ಠನಾದ ಕಿರಾತನು ಧರ್ಮನಂದನಿಗೆ, ಮೂರ್ಖ ಬುದ್ಧಿಯ ಬಾಲಕನೇ, ನಿನ್ನ ಉಪದೇಶ ಸಾಕು. ಈಗ ಈ ಬ್ರಾಹ್ಮಣನೊಂದಿಗೆ ನೀನು ಕೂಡ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧನಾಗು ಎಂದನು. ಆಗ ಧರ್ಮನಂದನ, ಹಾಗೆ ಆಗಲಿ, ಬ್ರಾಹ್ಮಣನಿಗಾಗಿ ಈ ದೇಹ ಬಿಡಲು ನಾನು ಸದಾ ಸಿದ್ಧ. ಮನುಶಾಸ್ತ್ರದ ಪ್ರಕಾರ ಗೋಬ್ರಾಹ್ಮಣರ ರಕ್ಷಣೆಗಾಗಿ ಪ್ರಾಣ ತೆತ್ತವರು ಬ್ರಹ್ಮಲೋಕವಾಸಿಗಳಾಗುವರು. ಆದ್ದರಿಂದ ಶೀಘ್ರವಾಗಿ ಬ್ರಾಹ್ಮಣನನ್ನು ಬಿಡು. ಆಲಸ್ಯವಿಲ್ಲದೆ ನಿನ್ನ ಹಿಂದೆ ಬರುವ ನನ್ನನ್ನು ನಿನ್ನಿಷ್ಟದಂತೆ ಉಪಯೋಗಿಸಿಕೋ ಎಂದನು. ಈ ಮಾತನ್ನು ಕೇಳಿದ ಕಿರಾತನಿಗೆ ಧರ್ಮನಂದನನ ಮೇಲೆ ಕರುಣೆಯುಂಟಾಯಿತು. ಅಯ್ಯೋ ಬಾಲಕ, ದೇವ ಸಮಾನನಾದ ಬ್ರಾಹ್ಮಣನು ನಿನಗೆ ಪೂಜ್ಯನಾಗಿರಬಹುದು. ಆದರೆ ನನಗೆ ಸಂಪತ್ಕರವಾದ ಒಂದು ಕೆಲಸ ಈ ಬ್ರಾಹ್ಮಣನಿಂದ ಆಗಬೇಕಾಗಿದೆ. ನಮ್ಮ ಕುಲಧರ್ಮ ಪ್ರಕಾರ ವಿಂಧ್ಯವಾಸಿನಿಯಾದ ಶಕ್ತಿಗೆ ಪ್ರತಿ ವರ್ಷ ಪುರುಷ ಬಲಿಯನ್ನೀಯಬೇಕಾಗಿದೆ ಎಂದನು. ಕಿರಾತನ ಮಾತುಗಳನ್ನು ಕೇಳಿ ಧರ್ಮನಂದನನು ಬ್ರಾಹ್ಮಣನನ್ನು ಬಿಡಿಸಿ ಆತನ ಕಂಠಪಾಶವನ್ನು ತನ್ನ ಕೊರಳಿಗೆ ತೊಡಿಸಿಕೊಂಡು ಶಕ್ತಿಗೆ ಬಲಿಯಾಗಲು ಸಿದ್ಧನಾದನು. ಆ ತರುವಾಯ ಕಿರಾತನು ಧರ್ಮನಂದನನ್ನು ಕರೆದುಕೊಂಡು ಅನೇಕ ಮೃಗಗಳನ್ನು ಬೇಟೆಯಾಡಿದನು. ಅವುಗಳನ್ನು ಧರ್ಮನಂದನನಿಂದ ಹೊರಿಸಿಕೊಂಡು ವಿಂಧ್ಯವಾಸಿನಿಯ ಗುಡಿಯತ್ತ ಹೊರಟನು. ಬಿಸಿಲಿನ ಝಳದಿಂದ ಬಾಯಾರಿಕೆಯಿಂದ ನಿಸ್ಸತ್ವನಾದ ಧರ್ಮನಂದನನು ಕುಗ್ಗಿ ನಡೆಯಲಾರದೆ ಎಡುವುತ್ತಾ ನಿಧಾನಿಸುತ್ತಿರಲು
ಕಿರಾತನು ಆತನನ್ನು ಅನೇಕ ವಿಧವಾಗಿ ಬಾಧಿಸಿದನು. ಬಾಧೆಯಿಂದ ಎಚ್ಚರ ತಪ್ಪಿದ ಧರ್ಮನಂದನನು ಕೆಳಗೆ ಬೀಳಲು ಹಗ್ಗದಿಂದ ಆತನನ್ನು ಕಟ್ಟಿ ಎಳೆದುಕೊಂಡು ಹೊರಟನು. ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರಗೊಂಡ ಧರ್ಮನಂದನನು ಅನೇಕ ವಿಧವಾಗಿ ಪ್ರಾರ್ಥಿಸಿದರೂ ಕೂಡ ಕಿರಾತನಿಗೆ ದಯೆ ಉಂಟಾಗಲಿಲ್ಲ. ಅದೇ ಸಮಯದಲ್ಲಿ ಮಗಧ ದೇಶಾಧಿಪತಿಯು ಚತುರಂಗ ಬಲದಿಂದೊಡಗೂಡಿ ಬೇಟೆಯಾಗಿ ಅರಣ್ಯಕ್ಕೆ ಬಂದಿದ್ದನು. ಮುಖ್ಯ ಭಟರು ಬಿಲ್ಲಾಳುಗಳಾದ ಕಿರಾತರು ಅಲ್ಲಲ್ಲಿ ಮೃಗಯಾವಿಹಾರ ಮಾಡಿ ವೃತ್ತಾಂತವನ್ನು ರಾಜನಿಗೆ ತಿಳಿಸಿದರು. ಆಗ ಸೈನ್ಯದ ಶಬ್ದವನ್ನು ಕೇಳಿ ಆಕಾಶಕ್ಕೇರಿದ ಧೂಳನ್ನು ನೋಡಿ ಕಿರಾತನು ಸಂದರ್ಭವನ್ನೂಹಿಸಿದನು. ಕೂಡಲೇ ಧರ್ಮನಂದನನ ಪಾಶವನ್ನು ಬಿಡಿಸಿ ಅಲ್ಲಿಯೇ ಇದ್ದ ಒಂದು ಬಿಲದಲ್ಲಿ ಆತನನ್ನು ಮರೆಸಿ, ನಾನು ಮತ್ತೆ ಬರುವವರೆಗೂ ನೀನು ಇಲ್ಲಿಯೇ ಇರು ಎಂದು ಆಜ್ಞಾಪಿಸಿ ಬಿಲದ ಬಾಯನ್ನು ದೊಡ್ಡ ಬಂಡೆಯಿಂದ ಮುಚ್ಚಿ ಮರವನ್ನೇರಿ ಮರದ ಕೊಂಬೆಗಳಿಂದ ತನ್ನನ್ನು ಮುಚ್ಚಿಕೊಂಡು ಕದಲದೆ ಕುಳಿತುಕೊಂಡನು. ತಲೆಬಾಗಿ ಒಳಗಡಿಯಬೇಕು, ತಲೆ ಎತ್ತಿದರೆ ತಾಗುತ್ತದೆ, ತಲೆಬಾಗಿಲೇ ಜೀವನ. ನೋಡಿ, ಪ್ರತಿ ಅಧ್ಯಾಯದ ಕೊನೆಗೂ ಆ ಅಧ್ಯಾಯದ ಸಾರಾಂಶನ ಅಥವಾ ಅದರಲ್ಲಿ ನಾವು ಕಲ್ತ್ಕೋಬೇಕಾಗಿರೋದನ್ನ, ತಿಳ್ಕೊಬೇಕಾಗಿರೋದನ್ನ ಬರೀ 3-4 ಸಾಲಲ್ಲೇ ಎಷ್ಟು ಚೆನ್ನಾಗಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಕೇಳಿದ್ರಿ ಅಲ್ವಾ, ಈ ಕಿರಾತ ಎಷ್ಟು ಥರ ಧರ್ಮನಂದನಿಗೆ ಕಾಟ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ. ಪಾಪ ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ ಹೋಗಿ, ಇನ್ನೊಬ್ಬರ ಪ್ರಾಣ ಉಳಿಸೋಕೆ ಹೋಗಿ ಈಗ ಧರ್ಮನಂದ ಬಲಿಯಾಗೋಕ್ಕೆ ರೆಡಿಯಾಗಿ ಕೂತಿರೋ ಸನ್ನಿವೇಶ ಇದು. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಮುಂದಿನ ಅಧ್ಯಾಯಗಳಲ್ಲಿ ಯಾರಾದರೂ ಬಂದು ಧರ್ಮನಂದನಿಗೆ ಸಹಾಯ ಮಾಡಿ ಉಳಿಸ್ತಾರಾ ಏನು ಅಂತ ಕಾದು ಕೇಳಬೇಕಾಗತ್ತೆ. ನನ್ನ ಮುಂದಿನ ಅಧ್ಯಾಯಗಳನ್ನ ಕೇಳೋಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ವಾಸವಿ.